ಸೊ ಈ ಕರೆಂಟ್ ಅಫೇರ್ಗಳನ್ನು ವಿಲ್ ಗೋ ವಿತ್ ಸಬ್ಜೆಕ್ಟ್ ವೈಸ್ ಅಂದಾಗ ಮಾತ್ರ ನಮಗೊಂದು ಐಡಿಯಾ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಲೈಕ್ 1 ಇಯರಲ್ಲಿ ಪಾಲಿಟಿಕ್ಸ್ ಸಂಬಂಧಪಟ್ಟಂಗೆ ಏನಾದರೂ ಬದಲಾವಣೆಗಳಾಗಿದ್ದಾವೆ, ಪಾಲಿಟಿಕ್ಸ್ ಸಂಬಂಧಪಟ್ಟಂಗೆ ಕರೆಂಟ್ ಅಫೇರ್ಸ್ ಏನಿದಾವೆ, ಎಕನಾಮಿಕ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ಗಳೇನಿದಾವೆ. ಸೊ ಫಸ್ಟ್ ಸಬ್ಜೆಕ್ಟ್ ವೈಸ್ ಲೈಕ್ ಪಾಲಿಟಿ, ಎಕನಾಮಿಕ್ಸ್, ಜಾಗ್ರಫಿ, ಎನ್ವಿರಾನ್ಮೆಂಟಲ್ ಸೈನ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೈನ್ಸ್, ಈ ರೀತಿ ಒಂದು ವರ್ಷದಲ್ಲಿ ಸಬ್ಜೆಕ್ಟ್ ವೈಸ್ ಏನಾದರೂ ಕರೆಂಟ್ ಅಫೇರ್ಸ್ನಲ್ಲಿ ಬದಲಾವಣೆಗಳಾಗಿದ್ದರೆ ಅವುಗಳ ಬಗ್ಗೆ ಸೊ ನಾವೇನು ಮಾಡ್ತಾ ಹೋಗೋಣಪ್ಪ ಅಂದರೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಐ ಹೋಪ್ ನಿಮ್ಗೆ ಪಾಲಿಟಿ ಚಲೋ ಒಳ್ಳೆ ಐಡಿಯಾ ಐತಿ ಅನ್ಕೋತೇನೆ. ಓಕೆನಾ? ಐ ಹೋಪ್ ಯು ಹ್ಯಾವ್ ಅ ಗುಡ್ ನಾಲೆಜ್ ಅಬೌಟ್ ದ ಪಾಲಿಟಿ ಬೆಟರ್ ದ್ಯಾನ್ ಮೀ. ಎಸ್, ಬಿಕಾಸ್ ಐ ಆಮ್ ಬೇಸಿಕಲಿ ಇಂಡಿಯನ್ ಎಕಾನಮಿ ಟೀಚರ್ ಆ್ಯಂಡ್ ಕರೆಂಟ್ ಅಫೇರ್ ಟೀಚರ್. ಸೊ ಇರಲಿ, ಪರವಾಗಿಲ್ಲ. ಸೊ ಇಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಪಾಲಿಟಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ಗಳನ್ನ ತೊಗೊಡ್ಕೊಂಡು ಹೋಗೋಣ. ಸೊ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ, ಮಂತ್ ವೈಸ್ ಹೋಗ್ತಾರೆ ಅಥವಾ ಸಬ್ಜೆಕ್ಟ್ ವೈಸ್ ಹೋಗ್ತಾರೆ. ಸೊ ನಾವಿಲ್ಲಿ ಸಬ್ಜೆಕ್ಟ್ ವೈಸ್ ಹೋದರೆ ಅನುಕೂಲ ಆಗ್ತದೆ. ಮಂತ್ ವೈಸ್ಗಿಂತ ಸಬ್ಜೆಕ್ಟ್ ವೈಸ್ ಇಸ್ ಇಂಪಾರ್ಟೆಂಟ್. ಓಕೆ, ಸೊ ಹಾಗಿದ್ರೆ ವಿಲ್ ಗೋ ವಿತ್ ಒನ್ ಸಿಂಪಲ್ ಟಾಪಿಕ್. ಫಸ್ಟ್ ಒಂದು ಸಿಂಪಲ್ ಟಾಪಿಕ್ ತೊಗೊಳ್ಳೋಣ. ಆ ಸಿಂಪಲ್ ಟಾಪಿಕ್ ಬೇಸಿಸ್ ಮೇಲೆ ಕರೆಂಟ್ ಅಫೇರ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್, ಇಫ್ ಇನ್ ಕೇಸ್ ಎಲ್ಲೇ ಡೌಟ್ ಬಂದರೂ ಕೂಡ ಆ ಡೌಟನ್ನು ಅಲ್ಲೇ ಕೇಳಿದರೆ ಆ ಡೌಟನ್ನು ಸಾಲ್ವ್ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗೋಣ. ಓಕೆ, ಸೊ ಆರ್ ಫಸ್ಟ್ ಟಾಪಿಕ್ ಇಸ್ ಐ ವಿಲ್ ಸ್ಟಾರ್ಟ್ ವಿತ್ ಪಾಲಿಟಿ ಸಬ್ಜೆಕ್ಟ್. ಎಸ್, ವೆರಿ ಇಂಪಾರ್ಟೆಂಟ್ಲಿ. ಸೊ ಇಂಡಿಯನ್ ಪಾಲಿಟಿ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಲೇಟೇಬಲ್ ಇರುವಂತಹ 1 ಇಯರ್ ಕರೆಂಟ್ ಅಫೇರ್ಸ್ಗಳು ಏನೇನಿದಾವೆ, ಮೆನಿ ಟಾಪಿಕ್ಸ್ ಇಸ್ ದೇ, ಬಹಳ ಬದಲಾವಣೆಗಳಾಗಿದ್ದವು. ಆ ಎಲ್ಲ ಬದಲಾವಣೆಗಳಲ್ಲಿ ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂತಹ ಟಾಪಿಕ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಸೇ ಪಾಲಿಟಿ ಅಂತ ಬಂದಾಗ ಸರ್ ಎಲ್ಲ ಪಾಲಿಟಿ ನ್ಯೂಸ್ಗಳು ಇಂಪಾರ್ಟೆಂಟ್ ರೀ. ಸೇ ಫಾರ್ ಎಕ್ಸಾಂಪಲ್ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ನಾವು ರೀಸೆಂಟ್ಲಿ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ಸೊ ಲಿಕ್ಕರ್ ಸ್ಕ್ಯಾಮಲ್ಲಿ ಜೈಲಿಗೆ ಹಾಕಿದ್ದೀವಿ. ಸರ್ ಅದು ಇಂಪಾರ್ಟೆಂಟಾ? ಸರ್ ಈಗ ಕರ್ನಾಟಕದಲ್ಲಿ ಟಿಕೆಟ್ ಫೈಟ್ ನಡೀಲಿಕ್ಕೆ ಕರೆಕ್ಟ್ ಅಲ್ಲ, ಡ್ಯೂ ಟು ದಿ ಲೋಕಸಭಾ ಎಲೆಕ್ಷನ್ಸ್, ಈಶ್ವರಪ್ಪ ಅಥವಾ ಇನ್ನೊಬ್ರು ಯಾರು. ಸೊ ಇಂತಹ ಟಾಪಿಕ್ಗಳು ಇಂಪಾರ್ಟೆಂಟಾ? ನೋ. ಇಂತಹ ಟಾಪಿಕ್ಗಳನ್ನು ಓದಲಿಕ್ಕೂ ಹೋಗಬೇಡ್ರಿ, ತಿಳ್ಕೊಳ್ಳಿಕ್ಕೂ ಹೋಗಬೇಡ್ರಿ. ಫಾರ್ ಯು ಹ್ಯಾವ್ ಅ ನಾಲೆಜ್ ಆರ್ ಪೊಲಿಟಿಕಲ್ ನಾಲೆಜ್ ಇದೆ, ಯು ಕ್ಯಾನ್ ರೀಡ್ ಇಟ್, ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಇಲ್ಲ. ಸೊ ಇಂಪಾರ್ಟೆಂಟ್ ಯಾವಾಗ ಆಗ್ತದಪ್ಪ ಅಂತಂದರೆ ಎನಿ ನ್ಯೂ ಲಾಗಳು ಬಂದಿದ್ದರೆ, ಎನಿ ಲಾಗಳನ್ನು ಪಾಲಿಟಿಯಲ್ಲಿ ಎನಿ ಲಾಗಳು ಬಂದಿದ್ದರೆ ಅಥವಾ ದೇರ್ ಇಸ್ ಎನಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಸ್ ದೇ, ಎನಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಅಥವಾ ಎನಿ ಗೌರ್ಮೆಂಟ್ಸ್ಗಳ ಚೇಂಜಸ್ಗಳಾಗಿದ್ದರೆ, ಗೌರ್ಮೆಂಟ್ಸ್ಗಳ ರಿಫಾರ್ಮ್ಸ್ಗಳಾಗಿದ್ದರೆ ಅಥವಾ ಪಾಲಿಟಿ ರಿಲೇಟೆಡ್ ಅಥವಾ ಕಾನ್ಸ್ಟಿಟ್ಯೂಷನಲ್ ರಿಲೇಟೆಡ್ ಇರುವಂತಹ ಎನಿ ಅಪಾಯಿಂಟ್ಮೆಂಟ್ಸ್ಗಳು ಅಥವಾ ರಿಟೈರ್ಮೆಂಟ್ಸ್ಗಳಾಗಿದ್ದರೆ, ಎಸ್, ಇಂಥ ಟಾಪಿಕ್ಸ್ಗಳೇನಾಗ್ತಾ ಹೋಗ್ತವೆ ಅಂತಂದರೆ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ತವೆ. ಸೇ ಇಫ್ ಇನ್ ಕೇಸ್ ಎನಿ ಚೇಂಜಸ್ ಇನ್ ಅ ಲಾ ಆರ್ ಎನಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಸ್ ದೇ ಅಥವಾ ಎನಿ ರೀಸೆಂಟ್ ಅಪಾಯಿಂಟ್ಮೆಂಟ್ಸ್ ಆರ್ ಪಾಲಿಸೀಸ್ ಇಸ್ ದೇ, ಈ ರೀತಿಯಾದಂತಹ ಕರೆಂಟ್ ಅಫೇರ್ಸ್ಗಳು ನಮಗೇನಾಗ್ತಾ ಹೋಗ್ತವೆ ಅಂತಂದರೆ ಇಂಪಾರ್ಟೆಂಟ್ ಅಂತ ಆಗ್ತಾ ಹೋಗ್ತವೆ. ಸೊ ಆ ಒಂದು ಆಧಾರದ ಮೇಲೆ ವಿಲ್ ಗೋ ವಿತ್ ಒನ್ ಸಿಂಪಲ್ ಟಾಪಿಕ್ ದಟ್ ಈಸ್ ಲೋಕ್ ಅದಾಲತ್ಸ್. ಎಸ್, ವೆರಿ ಇಂಪಾರ್ಟೆಂಟ್. ಸೊ ವಿಲ್ ಗೋ ವಿತ್ ಲೋಕ್ ಅದಾಲತ್ಸ್. ಎಲ್ಲಿಂದ ಸ್ಟಾರ್ಟ್ ಮಾಡೋಣ ನಾವು? ಲೋಕ್ ಅದಾಲತ್ಸ್ಗಳಿಂದ. ಸೊ ನಾವೇನು ಮಾಡ್ತಾ ಹೋಗೋಣ ಅಂತಂದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಎಸ್, ಲೋಕ್ ಅದಾಲತ್ ಕನ್ನಡದಾಗ ಸೊ ಲೋಕ್ ಅದಾಲತ್ ಅಂತ ಹೇಳಿ ಕರಿತೀವಿ. ಲೋಕ್ ಅದಾಲತ್. ದೆನ್ ವಾಟ್ ಯು ಮೀನ್ ಬೈ ಲೋಕ್ ಅದಾಲತ್ಸ್? ಓಕೆ, ಲೋಕ್ ಅದಾಲತ್ಸ್ಗಳಿಗೆ ಹೋಗೋದಕ್ಕಿಂತ ಮುಂಚೆಗೆ ಜಸ್ಟ್ ನಾವು ಒಂದು ಬ್ಯಾಕ್ಗ್ರೌಂಡ್ ಮೇಲೆ ಒಂದು ಓವರ್ವ್ಯೂ ನೋಡೋದಾದರೆ, ಇನ್ ಆರ್ ಕಾನ್ಸ್ಟಿಟ್ಯೂಷನ್ ವಿ ಹ್ಯಾವ್ 3 parts. ಫಸ್ಟ್ ಒನ್ ಈಸ್ ಯಾವುದು? ಲೆಜಿಸ್ಲೇಚರ್. ಸೆಕೆಂಡ್ ಒನ್ ಈಸ್ ಎಕ್ಸಿಕ್ಯೂಟಿವ್. ಥರ್ಡ್ ಒನ್ ಈಸ್ ಜುಡಿಷರಿ. ಅರ್ಥ ಆಗ್ಲಿಕ್ಕತ್ತದ? ಸೊ ಇನ್ ಆರ್ ಕಾನ್ಸ್ಟಿಟ್ಯೂಷನ್ ವಿ ಹ್ಯಾವ್ 3 parts ಆಫ್ ಗೌರ್ಮೆಂಟ್. ಫಸ್ಟ್ ಒನ್ ಈಸ್ ಲೆಜಿಸ್ಲೇಚರ್, ಸೆಕೆಂಡ್ ಒನ್ ಈಸ್ ಎಕ್ಸಿಕ್ಯೂಟಿವ್, ಥರ್ಡ್ ಒನ್ ಈಸ್ ಜುಡಿಷರಿ. ಓಕೆನಾ? ಸೊ ಈ ದೇಶದಲ್ಲಿ ಲಾಗಳನ್ನು ತೀರ್ಮಾನ ಮಾಡುವಂತಹ ಅಥವಾ ಪನಿಷ್ಮೆಂಟ್ ಕೊಡುವಂತಹ ಜವಾಬ್ದಾರಿನ ನಾವು ಯಾರಿಗೆ ಕೊಟ್ಟಿದ್ದೀವಪ್ಪ ಅಂತಂದರೆ ಓನ್ಲಿ ಜುಡಿಷರಿ. ವೆರಿ ಗುಡ್, ಜುಡಿಷರಿಗಿದೆ. ಇಲ್ಲಿ ಯಾರೊಬ್ಬರು ಕ್ರೈಮ್ ಮಾಡಿದರು ಅಂತಂದರೆ ಅವ್ರನ್ನ ಪನಿಷ್ ಮಾಡುವ ಅಧಿಕಾರ ಲೆಜಿಸ್ಲೇಚರ್ಗಾಗಲಿ ಎಕ್ಸಿಕ್ಯೂಟಿವ್ಗಾಗಲಿ ಇಲ್ಲ. ಯಾರಿಗದಪ್ಪ ಅಂತಂದರೆ ಜುಡಿಷರಿಗೆ ಮಾತ್ರ ಅದ. ಸೊ ಹಾಗಾಗಿ ಇನ್ ಆರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾವು ಸುಪ್ರೀಮೆಸಿ ಆಫ್ ದ ಜುಡಿಷರಿ ಅಂತ ಹೇಳಿ ಕರಿತೀವಿ. ಅಂದರೆ ಸೊ ಇಡೀ ದೇಶದ ಐದರ್ ಲೆಜಿಸ್ಲೇಚರ್ ಆರ್ ಎಕ್ಸಿಕ್ಯೂಟಿವ್ ಬೋತ್ ಆರ್ ವರ್ಕ್ಸ್ ಅಂಡರ್ ದಿ ಜುಡಿಷರಿ ಸಿಸ್ಟಮ್. ಈಗ ನಮ್ಮಲ್ಲಿ ಏನಾಗ್ತದೆ ಅಂದರೆ ಕೇಸಸ್ಗಳನ್ನು ಸಾಲ್ವ್ ಮಾಡುವಂಥ ಎನಿ ಕೇಸ್, ಐದರ್ ಇಟ್ ಮೇ ಬಿ ಕ್ರಿಮಿನಲ್ ಲಾ ಆರ್ ಸಿವಿಲ್ ಲಾ, ವಾಟ್ ಎವರ್ ಎಲ್ಸ್, ಇವುಗಳನ್ನು ಸಾಲ್ವ್ ಮಾಡೋ ಅಧಿಕಾರವನ್ನು ಯಾರಿಗೆ ಕೊಡ್ತೇವೆ ಅಂತಂದರೆ ಎಸ್, ನಾವು ಜುಡಿಷರಿ ಕೊಟ್ಟಿದ್ದೇವೆ. ಓಕೆ, ಎಟ್ ಸೆಂಟ್ರಲ್ ಲೆವೆಲ್ ವಿ ಹ್ಯಾವ್ ಅ ಸುಪ್ರೀಂ ಕೋರ್ಟ್, ಎಟ್ ಸ್ಟೇಟ್ ಲೆವೆಲ್ಸ್ ವಿ ಹ್ಯಾವ್ ಅ ಹೈ ಕೋರ್ಟ್ಸ್ ಆ್ಯಂಡ್ ಸಬಾರ್ಡಿನೇಟ್ ಕೋರ್ಟ್ಸ್ ಆಲ್ಸೋ ವಿ ಹ್ಯಾವ್ ಲೈಕ್ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಆರ್ ಫ್ಯಾಮಿಲಿ ಜುಡಿಷರೀಸ್.
ಸುಮಾರು ರೀತಿಯಾದಂಥ ಜುಡಿಷಿಯರಿ ಸಿಸ್ಟಮ್ ನಮ್ಮಲ್ಲಿದೆ. ಹೀಗಿದ್ದಾಗ ಇಫ್ ಇನ್ ಕೇಸ್ ಇಲ್ಲಿ ಜಾಸ್ತಿ ಕೇಸಸ್ಗಳು ಬಂದು ನಮ್ಮ ದೇಶದಲ್ಲಿ ಜುಡಿಷರಿ ಪೆಂಡೆನ್ಸಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅದ. ಜುಡಿಷರಿ ಪೆಂಡೆನ್ಸಿ ಅಂತಂದರೆ ಕೋರ್ಟ್ಗೆ ಹೋದಂತಹ ಎಲ್ಲ ಕೇಸ್ಗಳು ಆದಷ್ಟು ಬೇಗ ಏನಾಗೋದಿಲ್ಲಪ್ಪ ಅಂದರೆ ಸಾಲ್ವ್ ಆಗೋದಿಲ್ಲ. ಸೊ ಹೀಗೆ ಜುಡಿಷರಿ ಪೆಂಡೆನ್ಸಿ ಜಾಸ್ತಿ ಆದಾಗ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಬರ್ತದೆ, ಲೋಕ್ ಅದಾಲತ್ಸ್ ಅಂತ ಹೇಳಿ ಕರಿತೇವೆ. ಸೊ ಲೋಕ್ ಅದಾಲತ್ಸ್ ಅಂತಂದ್ರೇನು? ಬೇಸಿಕಲಿ ಈ ಲೋಕ್ ಅದಾಲತ್ಸ್ಗಳ ಬಗ್ಗೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ದೇರ್ ವಾಸ್ ನೋ ಎನಿ ಮೆನ್ಷನ್ಸ್ ಅಬೌಟ್ ಲೋಕ್ ಅದಾಲತ್ಸ್. ಲೋಕ್ ಅದಾಲತ್ಗಳ ಬಗ್ಗೆ ಏನೂ ಮೆನ್ಷನ್ ಇಲ್ಲ. ಲೇಟರ್ ಆನ್ ನಾವೇನು ಮಾಡ್ತೀವಿ ಅಂತಂದರೆ, ಟು ಸಾಲ್ವ್ ದಿ ಬರ್ಡನ್ ಆನ್ ದ ಜುಡಿಷರಿ ಮೇಲಿರುವಂಥ ಬರ್ಡನ್ಸ್ಗಳನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ 1987 ಆ್ಯಕ್ಟ್ ತೊಗೊಂಡು ಬರ್ತೀವಿ. ಅಂಡರ್ ದ್ಯಾಟ್ 1987 ಆ್ಯಕ್ಟ್ಸ್ ವಾಸ್ ಫಾರ್ಮ್ಡ್ ಲೋಕ್ ಅದಾಲತ್ಸ್. ಓಕೆನಾ? ಸೊ ಈ ಲೋಕ್ ಅದಾಲತ್ಗಳು ಕೂಡ ಕೋರ್ಟ್ ರೀತಿಯಲ್ಲಿ ಏನು ಮಾಡ್ತಾ ಹೋಗ್ತಾವೆ ಅಂದರೆ ಕೆಲಸ ಮಾಡ್ತಾವೆ. ದೇ ಆರ್ ಆಲ್ಸೋ ಆ್ಯಕ್ಟಿಂಗ್ ಆಸ್ ಅ ಕೋರ್ಟ್ಸ್, ಬಟ್ ದೇ ಆರ್ ನಾಟ್ ಅಂಡರ್ ದಿ ಜುಡಿಷರಿ ಸಿಸ್ಟಮ್. ಅವರು ಜುಡಿಷರಿ ಸಿಸ್ಟಮಲ್ಲಿ ಬರುವುದಿಲ್ಲ. ಎಸ್, ದೇ ಆರ್ ಆ್ಯಕ್ಟಿಂಗ್ ಆ್ಯಸ್ ಅ ಕೋರ್ಟ್, ಬಟ್ ದೇ ನಾಟ್ ಕಮ್ಸ್ ಅಂಡರ್ ದಿ ಜುಡಿಷರಿ ಸಿಸ್ಟಮ್. ಓಕೆನಾ? ಸೊ ಹಾಗಿದ್ರೆ ಇವರು ಎಲ್ಲಿ ಬರ್ತಾರಪ್ಪ ಅಂತಂದರೆ, ಜಸ್ಟ್ ವಿ ಹ್ಯಾವ್ ಎಕ್ಸಿಕ್ಯೂಟಿವ್ ಅಂಡರ್ ಒಳಗೆ ಬರ್ತಾರೆ. ದೀಸ್ ಆರ್ ಕಮ್ಸ್ ಅಂಡರ್ ದಿ ಎಕ್ಸಿಕ್ಯೂಟಿವ್ ಅಂಡರ್. ಸೊ ಎಂಥ ಅವಧಿ ಒಳಗೆ ಅಥವಾ ಯಾವ ಸಮಯದಲ್ಲಿ ನಾವು ಈ ರೀತಿಯಾದಂಥ ಲೋಕ್ ಅದಾಲತ್ಸ್ಗಳನ್ನ ಜಾರಿಗೆ ತರ್ತೇವೆ ಅಂತಂದರೆ, ಎಸ್, ಯಾವುದಾದ್ರೂ ಜುಡಿಷಿಯಲ್ ಪೆಂಡೆನ್ಸಿ ಜಾಸ್ತಿ ಇದ್ದು ಜುಡಿಷರಿ ಮೇಲೆ ಜಾಸ್ತಿ ಬರ್ಡನ್ ಆಗ್ತಾ ಇದ್ದರೆ, ಕೇಸಸ್ಗಳ ಸಂಖ್ಯೆ ಇನ್ಕ್ರೀಸ್ ಆಗ್ತಾ ಇದ್ದರೆ, ಆ ಕೇಸಸ್ಗಳನ್ನು ಆ್ಯಸ್ ಮಚ್ ಆಸ್ ಪಾಸಿಬಲ್ ಅರ್ಲಿ ಸಾಲ್ವ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಲೋಕ್ ಅದಾಲತ್ಸ್ಗಳನ್ನು ಜಾರಿಗೆ ತರ್ತಾ ಹೋಗ್ತೀವಿ. ಫಸ್ಟ್ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಪಾಯಿಂಟ್ ಏನು? ಫಸ್ಟ್ ಒನ್ ಈಸ್ ದೇ ಆರ್ ನಾಟ್ ಕಮ್ಸ್ ಅಂಡರ್ ದಿ ಜುಡಿಷರಿ, ದೇ ಆರ್ ಕಮ್ಸ್ ಅಂಡರ್ ದಿ ಎಕ್ಸಿಕ್ಯೂಟಿವ್. ಫಸ್ಟ್ ಒನ್. ಸೆಕೆಂಡ್ ಒನ್ ಏನು ಮಾಡ್ತಾರಂತಂದರೆ, ಇವರು ಕೂಡ ಕೇಸಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತಾರೆ. ಅರ್ಥ ಆಗ್ಲಿಕ್ಕತ್ತದ? ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್. ಹಾಗಿದ್ರೆ ಇವುಗಳನ್ನು ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂತಂದರೆ 1987 ಲಾ ಅಥಾರಿಟಿ, ಎಸ್ ವೆರಿ ಇಂಪಾರ್ಟೆಂಟ್, 1987 ಲಾ ಅಥಾರಿಟಿ ಅಂಡರ್ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀವಿ. ಎಸ್, ವೆರಿ ಇಂಪಾರ್ಟೆಂಟ್. ದೀಸ್ ಲೋಕ್ ಅದಾಲತ್ಸ್ ಆರ್ ಎಸ್ಟಾಬ್ಲಿಷ್ ಅಂಡರ್ ದಿ 1987 ಲಾ ಅಥಾರಿಟಿ. ಓಕೆನಾ? ಸೊ ಇಲ್ಲಿ ಈ ಲೋಕ್ ಅದಾಲತ್ಗಳು ಏನು ತೀರ್ಪನ್ನು ಕೊಡ್ತಾವೆ, ಏನು ವರ್ಡಿಕ್ಟ್ ಕೊಡ್ತಾವಲ್ಲ, ಈ ಲೋಕ್ ಅದಾಲತ್ಗಳು ಕೊಟ್ಟಂಥ ತೀರ್ಪನ್ನು ನಾವೇನಂತ ಅಜ್ಯೂಮ್ ಮಾಡ್ತೀವಿ ಅಂತಂದರೆ, ಒಂದು ಸಿವಿಲ್ ಕೋರ್ಟ್ ಕೊಟ್ಟಂತಹ ತೀರ್ಪಿಗೆ ಈಕ್ವಲ್ ಆಗಿ ನೋಡ್ತೀವಿ. ಎಸ್, ವೆರಿ ಇಂಪಾರ್ಟೆಂಟ್. ಸೇ ಫಾರ್ ಎಕ್ಸಾಂಪಲ್, ಎ ಅನ್ನುವಂಥ ವ್ಯಕ್ತಿ ಏನೋ ಒಂದು ಕಮಿಟೆಡ್ ಒಂದು ಕ್ರೈಮನ್ನು ಮಾಡಿದ್ದಾರೆ. ಇವ್ರಿಗೆ ಒಂದು ಸಿವಿಲ್ ಕೋರ್ಟ್ ಏನು ನ್ಯಾಯವನ್ನು ಅಥವಾ ಏನು ಪನಿಷ್ಮೆಂಟ್ ಕೊಡ್ಬೋದಿತ್ತಲ್ಲ, ಅದನ್ನ ಲೋಕ್ ಅದಾಲತ್ ಕೊಟ್ಟಾಗ ಲೋಕ್ ಅದಾಲತ್ಗಳ ವರ್ಡಿಕ್ಟನ್ನು ಕೂಡ ವಿ ಟ್ರೀಟ್ ಆ್ಯಸ್ ಅ ಸಿವಿಲ್ ಕೋರ್ಟ್ ವರ್ಡಿಕ್ಟ್ಸ್. ದೇರ್ ಇಸ್ ನೋ ಡಿಫ್ರೆನ್ಸಸ್. ಓಕೆ, ದೇರ್ ಈಸ್ ನೋ ಡಿಫ್ರೆನ್ಸಸ್ ಬಿಟ್ವೀನ್ ಸಿವಿಲ್ ಕೋರ್ಟ್ ವರ್ಡಿಕ್ಟ್ಸ್ ಆ್ಯಂಡ್ ಲೋಕ್ ಅದಾಲತ್ಸ್ ವರ್ಡಿಕ್ಟ್ಸ್. ಅರ್ಥ ಆಗ್ಲಿಕ್ಕತ್ತದ? ಇಫ್ ಇನ್ ಕೇಸ್, ಎಸ್, ನೋ ಇಲ್ಲಿ ಯಾವುದೇ ಫರ್ದರ್ ಕೋರ್ಟ್ಗಳಿಗೆ ಹೋಗಲಿಕ್ಕೆ ಪರ್ಮಿಷನ್ಗಳಿಲ್ಲ. ಕರೆಕ್ಟಾ? ಲೋಕ್ ಅದಾಲತ್ ವರ್ಡಿಕ್ಟ್ ಈಸ್ ಅ ಫೈನಲ್ ವರ್ಡಿಕ್ಟ್. ಅರ್ಥ ಆಗ್ಲಿಕ್ಕತ್ತದ? ಎಸ್, ಇಲ್ಲಿ ಸಿವಿಲ್ ಕೋರ್ಟ್ಗಳು ಕೊಟ್ಟಂಥ ವರ್ಡಿಕ್ಟಿಗೆ ಸಂಬಂಧಪಟ್ಟಂಗೆ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಇದನ್ನ ಟ್ರೀಟ್ ಮಾಡ್ತೀವಿ. ಸೊ ಹಾಗಾಗಿ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಲೋಕ್ ಅದಾಲತ್ ವರ್ಡಿಕ್ಟ್ ಇಸ್ ಟ್ರೀಟ್ ಆ್ಯಸ್ ಅ ಸಿವಿಲ್ ಕೋರ್ಟ್ಸ್ ವರ್ಡಿಕ್ಟ್. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್. ಹಾಗಿದ್ರೆ ಇಲ್ಲಿ ನಾವು ಲೋಕ್ ಅದಾಲತ್ಗಳಿಗೆ, ಸೇ ಫಾರ್ ಎಕ್ಸಾಂಪಲ್, ಎ ಅನ್ನುವಂಥ ವ್ಯಕ್ತಿ ಏನು ಮಾಡಿದ್ದಾನೆ ಅಂತಂದರೆ ಸಿವಿಲ್ ಕೋರ್ಟ್ಗೆ ಹೋಗಿದ್ದಾನೆ. ಓಕೆನಾ? ಸಿವಿಲ್ ಕೋರ್ಟ್ಗೆ ಹೋಗಿ ನಾವೊಂದು ಕೇಸ್ ಫೈಲ್ ಮಾಡ್ತೀವಿ ಅಂತಂದರೆ ದೇರ್ ಸಮ್ ಮಿನಿಮಮ್ ಚಾರ್ಜಸ್ ಇಸ್ ದೇರ್. ನಾವೇನು ಮಾಡಬೇಕು, ಅಲ್ಲಿ ಕೆಲವೊಂದಿಷ್ಟು ಮಿನಿಮಮ್ ಚಾರ್ಜಸ್ಗಳನ್ನು ಪೇ ಮಾಡಲೇಬೇಕು. ಈಗ ಆ ಕೇಸು ಲೋಕ್ ಅದಾಲತ್ಗೆ ವರ್ಗಾವಣೆ ಆದರೆ, ಲೋಕ್ ಅದಾಲತ್ಗೆ ಟ್ರಾನ್ಸ್ಫರ್ ಆದರೆ, ಇಲ್ಲಿ ಏನು ಅವರು ಚಾರ್ಜಸ್ಗಳನ್ನು ಪೇ ಮಾಡಿರ್ತಾರಲ್ಲ, ಆ ಎಲ್ಲ ಚಾರ್ಜಸ್ಗಳನ್ನು ಗೌರ್ಮೆಂಟ್ ಏನು ಮಾಡಬೇಕು ಅಂತಂದರೆ ರೀಪೇಮೆಂಟ್ ಮಾಡಬೇಕು. ಅಂದರೆ ನಾವು ಜುಡಿಷಿಯರಿ ಒಳಗೆ ಮಾತ್ರ ಪೇಮೆಂಟ್ಸ್ಗಳನ್ನು ತೊಗೋತೀವಿ. ವೆನ್ ಇಟ್ ಕಮ್ಸ್ ಟು ದಿ ಲೋಕ್ ಅದಾಲತ್ಸ್, ಇಲ್ಲಿ ಯಾವುದೇ ಪೇಮೆಂಟ್ಸ್ಗಳನ್ನು ಕೂಡ ನಾವೇನು ಮಾಡುವಂತಿಲ್ಲಪ್ಪ ಅಂದರೆ ಜಾರಿಗೆ ತರುವಂತಿಲ್ಲ. ಎಸ್, ಸೆಕೆಂಡ್ ಇಂಪಾರ್ಟೆಂಟ್. ಈ ಲೋಕ್ ಅದಾಲತ್ಗಳಲ್ಲಿ ಯಾರು ಕಾರ್ಯನಿರ್ವಹಣೆ ಮಾಡ್ತಾರಲ್ಲ, ದೋಸ್ ಆರ್ ಎಂಗೇಜ್ ಇನ್ ದ ಲೋಕ್ ಅದಾಲತ್ಸ್, ಅವರಿಗೆ ನಾವೇನು ಕರಿತೀವಪ್ಪ ಅಂದರೆ ಲೋಕ್ ಅದಾಲತ್ ಮೆಂಬರ್ಸ್ ಅಥವಾ ಲೋಕ್ ಅದಾಲತ್ ಸದಸ್ಯರು ಅಂಥೇಳಿ ಕರಿತೇವೆ. ಎಸ್, ವೆರಿ ಇಂಪಾರ್ಟೆಂಟ್, ಲೋಕ್ ಅದಾಲತ್ ಸದಸ್ಯರು. ಅರ್ಥ ಆಗ್ಲಿಕ್ಕತ್ತದ? ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಲೋಕ್ ಅದಾಲತ್ನಲ್ಲಿ ಇರುವಂತಹ ಮೆಂಬರ್ಸ್ಗೆ ನಾವು ಲೋಕ್ ಅದಾಲತ್ ಮೆಂಬರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇವಾಗ ಸಿವಿಲ್ ಕೋರ್ಟಲ್ಲಿ ನ್ಯಾಯ ತೀರ್ಮಾನ ಮಾಡೋರು ನಾವು ಜಡ್ಜಸ್ ಅಂತ ಹೇಳಿ ಕರಿತೀವಲ್ಲ, ಅದೇ ರೀತಿ ಲೋಕ್ ಅದಾಲತ್ನಲ್ಲಿ ಇರುವವರಿಗೆ ನಾವೇನು ಕರಿತೀವಿ ಅಂತಂದರೆ ನಾವು ಲೋಕ್ ಅದಾಲತ್ ಮೆಂಬರ್ಸ್ ಅಂಥೇಳಿ ಕರಿತೀವಿ. ಸರ್, ಹಾಗಿದ್ದರೆ
ಇದನ್ನು ನಾವು ಯಾಕೆ ಸ್ಥಾಪನೆ ಮಾಡ್ಕೊಂಡ್ವಿ? ಈಗಾಗಲೇ ನಮ್ಮ ಹತ್ರ ನಮ್ಮ ಜುಡಿಷಿಯರಿ ಸಿಸ್ಟಮ್ ಇತ್ತು, ಜುಡಿಷಿಯರಿ ಸಿಸ್ಟಮ್ ನ್ಯಾಯ ತೀರ್ಮಾನ ಮಾಡ್ತಿತ್ತು. ಯಾಕೆ ನಾವು ಇದನ್ನು ಆಯ್ಕೆ ಮಾಡ್ಕೋತೀವಿ ಅಥವಾ ಯಾಕೆ ನಾವು ಇದನ್ನು ಸ್ಥಾಪನೆ ಮಾಡ್ಕೋತೀವಿ ಅಂತಂದರೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಪಾರ್ಟ್ 4 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ವಿ ಹ್ಯಾವ್ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್. ಓಕೆನಾ? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಬರುವಂತಹ ಆರ್ಟಿಕಲ್ 39A, ಎಸ್ ಆರ್ಟಿಕಲ್ 39A ಏನು ಹೇಳ್ತದೆ? ಕಮಾನ್, ಆರ್ಟಿಕಲ್ 39A ಏನು ಹೇಳ್ತದೆ? ಎನಿಬಡಿನೋ? ಡೋಂಟ್ ನೋ? ಕಮಾನ್, ಆರ್ಟಿಕಲ್ 39A ಏನು ಹೇಳ್ತದಪ್ಪ ಅಂತಂದರೆ, ಎಸ್ ವೆರಿ ಇಂಪಾರ್ಟೆಂಟ್, ಫ್ರೀ ಲೀಗಲ್ ಏಡ್ ಸರ್ವಿಸಸ್ ಪೂವರ್ಸ್ ಆ್ಯಂಡ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ. ಅಂದರೆ ಸರ್ಕಾರ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಉಚಿತವಾದ ಕಾನೂನು ನೆರವು, ಫ್ರೀ ಲೀಗಲ್ ಸರ್ವಿಸನ್ನು ಪ್ರೊವೈಡ್ ಮಾಡಬೇಕು. ಯಾರಿಗೆ? ದೋಸ್ ಆರ್ ನಾಟ್ ಏಬಲ್ ಟು ಪೇ ದ ಅಮೌಂಟ್. ಓಕೆನಾ? ಈಗ ಎಲ್ಲರಿಗೂ ಕೂಡ ಏನಾಗಿಲ್ಲಪ್ಪ ಅಂದರೆ ಲಾಯರ್ನ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ, ಎಲ್ಲರಿಗೂ ಕೂಡ ಅಮೌಂಟ್ ಪೇ ಮಾಡೋಕ್ಕಾಗೋದಿಲ್ಲ. ಅಂಥವರಿಗೆ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ ಯಾರಿದ್ದಾರೆ ಅಂಥವರಿಗೆ ನಾವು ಫ್ರೀ ಲೀಗಲ್ ಏಡ್ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದನ್ನು ಆರ್ಟಿಕಲ್ 39A ಹೇಳ್ತದೆ. ಓಕೆನಾ? ಇವಾಗ ಸೇ ಫಾರ್ ಎಕ್ಸಾಂಪಲ್ ಲೋಕ್ ಅದಾಲತ್ಗಳು ಇಲ್ಲ ಅಂದ್ಕೊಳ್ಳೋಣ, ಸಿವಿಲ್ ಕೋರ್ಟ್ಗೆ ಹೋಗಬೇಕು. ಹಾಗಿದ್ರೆ ಸಿವಿಲ್ ಕೋರ್ಟಿಗೆ ಹೋಗೋದು ಎಲ್ಲರಿಗೂ ಪಾಸಿಬಲ್ ಐತೆ? ನೋ, ಬಿಕಾಸ್ ದೇರ್ ಇಸ್ ಸಮ್ ಪೂವರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ವಿ ಹ್ಯಾವ್. ಸೊ ಅಂಥವ್ರೂ ಕೂಡ ನಾವು ಜುಡಿಷಿಯರಿ ಅಂಡರ್ ತರಲೇಬೇಕು. ಇಫ್ ಇನ್ ಕೇಸ್ ನಾವು ಲೋಕ್ ಅದಾಲತ್ಗಳ ಸ್ಥಾಪನೆ ಮಾಡಿರಲಿಲ್ಲ ಅಂತಂದರೆ ಅವರು ಜುಡಿಷಿಯರಿ ಸಿಸ್ಟಮಿಂದ ಹೊರಗೆ ಹೋಗ್ತಾರೆ. ಅವ್ರಿಗೇನಾದರೂ ಅನ್ಯಾಯ ಆಗಿದ್ದರೆ ಅಥವಾ ಇನ್ಜಸ್ಟಿಸ್ ಆಗಿದ್ದರೆ ಅವರು ಮುಂದೆ ಬರೋದಿಲ್ಲ ಬಿಕಾಸ್ ಆಫ್ ಎಕನಾಮಿಕಲ್ ಪ್ರಾಬ್ಲಮ್. ಅಂಥವ್ರಿಗೆ ನಾವೇನು ಮಾಡಬೇಕು ಅಂತಂದರೆ ಜುಡಿಷಿಯರಿ ಸಿಸ್ಟಮ್ ಕೊಡಬೇಕು, ಅವ್ರಿಗೂ ನ್ಯಾಯವನ್ನು ಕೊಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ 39A ಆರ್ಟಿಕಲನ್ನು ಅಂಡರಲ್ಲಿ ನಾವೇನು ಮಾಡ್ತಿದ್ದೇವಪ್ಪ ಅಂತಂದರೆ ಫ್ರೀ ಲೀಗಲ್ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡಬೇಕು. ಹಾಗಾಗಿ ನಾವೇನು ಬರ್ತಾ ಇದ್ದೀವಿ ಅಂತಂದರೆ ಲೋಕ್ ಅದಾಲತ್ಗಳನ್ನು ನಾವು ತರ್ತಾ ಇದ್ದೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಥರ್ಡ್ ಒನ್. ಹಾಗಿದ್ರೆ ಇವುಗಳಿಗೆ ಯಾವುದಾದ್ರೂ ಲೀಗಲ್ ಸಪೋರ್ಟ್ ಐತಂದ್ರೆ ಲೋಕ್ ಅದಾಲತ್ಗಳಿಗೆ? ಎಸ್, ಇವುಗಳಿಗೆ ಒಂದು ಲೀಗಲ್ ಸಪೋರ್ಟ್ ಅದ. ಏನು ಲೀಗಲ್ ಸಪೋರ್ಟ್ಪ ಅಂತಂದರೆ, ಎಸ್ ಇನ್ ದ ರಫ್ 1987, ಸೊ ನಾವೇನು ತರ್ತೀವಪ್ಪ ಅಂತಂದರೆ ಲೀಗಲ್ ಸರ್ವಿಸ್ ಅಥಾರಿಟೀಸ್, ವೆರಿ ಇಂಪಾರ್ಟೆಂಟ್. 1987 ನಾವೇನು ತರ್ತೀವಪ್ಪ ಅಂತಂದರೆ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಏನು ಸ್ಥಾಪನೆ ಮಾಡ್ತೀವಿ? ಎಸ್, ಲೀಗಲ್ ಸರ್ವಿಸ್ ಅಥಾರಿಟಿಯನ್ನು ಏನು ಮಾಡ್ತೀವಪ್ಪ ಅಂತಂದರೆ ಸ್ಥಾಪನೆ ಮಾಡ್ತೀವಿ. ಓಕೆ, ಯಾವಾಗ? 1987. ಬಟ್ ಒಂದು ನೆನ್ಪಿಟ್ಕೋರಿ, ಎಲ್ಲ ಲೋಕ್ ಅದಾಲತ್ಗಳು ಎಸ್ಟಾಬ್ಲಿಷ್ಡ್ ಅಂಡರ್ ದಿ 1987 ಲೀಗಲ್ ಸರ್ವಿಸ್ ಅಥಾರಿಟಿ. ಅರ್ಥ ಆಗ್ಲಿಕ್ಕತ್ತದ? ಎಸ್, ಎಲ್ಲ ಲೋಕ್ ಅದಾಲತ್ಗಳು ಯಾವುದ್ರ ಮೇಲೆ ಸ್ಥಾಪನೆ ಆಗ್ತಾವೆ? ಎಸ್, 1987 ಲೀಗಲ್ ಅಥಾರಿಟಿ ಸರ್ವಿಸ್ ಆಧಾರದ ಮೇಲೆ. ಸೊ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂತಂದರೆ ಇವುಗಳನ್ನ ಸ್ಥಾಪನೆ ಮಾಡ್ತೀವಿ. ಹಾಗಿದ್ರೆ ಲೋಕ್ ಅದಾಲತ್ಗಳು ಫಾರ್ಮ್ ಆಗಿದ್ದು ಯಾವಾಗಪ್ಪ ಅಂತಂದರೆ ಇನ್ ದ ರಫ್ 1995. ಎಸ್, ಅರ್ಥ ಆಗ್ಲಿಕ್ಕತ್ತದ? ಯಾವ ಕಾಯ್ದೆ ಅಂಡರ್ ವಿಚ್ ಆ್ಯಕ್ಟ್ ಅಂಡರ್ 1987 ಲೀಗಲ್ ಸರ್ವಿಸ್ ಅಥಾರಿಟಿ ಅಂಡರಲ್ಲಿ ವಿ ವಾಸ್ ಸ್ಟಾರ್ಟೆಡ್ ಇನ್ 1995. 1995 ನಂತರ ನಾವೇನು ಮಾಡ್ತೀವಿ ಅಂತಂದರೆ ಇವುಗಳನ್ನು ಸ್ಥಾಪನೆ ಮಾಡ್ತೀವಿ. ಅರ್ಥ ಆಗ್ಲಿಕ್ಕತ್ತದ? ದೆನ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಲೋಕ್ ಅದಾಲತ್ಸ್? ಲೋಕ್ ಅದಾಲತ್ಸ್ಗಳದ್ದು ಮೇನ್ ಫಂಕ್ಷನ್ ಏನು? ಇಲ್ಲಿ ನೋಡ್ರಿ, ಮೇನ್ ಫಂಕ್ಷನ್ ಏನಪ್ಪ ಅಂತಂದರೆ ಪ್ರೊವೈಡಿಂಗ್ ದಿ ಜಸ್ಟಿಸ್ ಟು ದಿ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ, ದೋಸ್ ಹೂ ಆರ್ ನಾಟ್ ಏಬಲ್ ಟು ಗೆಟ್ ಅ ಲಾ ಆರ್ ಲಾಯರ್ಸ್ ಅಫೋರ್ಡಬಲ್. ಓಕೆನಾ? ಇಲ್ಲಿ ಯಾರಿಗೆ ದುಡ್ಡು ಪೇ ಮಾಡಿ ಅಥವಾ ಯಾರಿಗೆ ದುಡ್ಡು ಕೊಟ್ಟು ಲಾಯರ್ನ ಅಫೋರ್ಡ್ ಮಾಡೋಕ್ಕಾಗಲಿ ಅಥವಾ ಜುಡಿಷರಿ ಸರ್ವಿಸನ್ನು ಪಡ್ಕೊಳ್ಳೋಕೆ ಆಗೋದಿಲ್ಲಲ್ಲ, ಅಂದರೆ ಅಂಥವ್ರಿಗೆ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಲೀಗಲ್ ಸರ್ವಿಸನ್ನು ಕೊಡಬೇಕು ಅಥವಾ ಜುಡಿಷರಿ ಸರ್ವಿಸನ್ನು ಕೊಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತೀವಿ? ಸ್ಥಾಪನೆ ಮಾಡ್ತೀವಿ. ಹಾಗಿದ್ರೆ ಮೇನ್ ಫಂಕ್ಷನ್ಸ್, ಕಾರ್ಯಗಳಾದರೂ ಏನು? ಎಸ್, ಇಂಪಾರ್ಟೆಂಟ್ಲಿ ಲೋಕ್ ಅದಾಲತ್ಸ್ಗಳ ಕಾರ್ಯ ಏನು ಅಂತಂದರೆ ಫಸ್ಟ್ ಒನ್, ಬಡವರಿಗೆ ಇಲ್ಲೇನು ಮಾಡೋದಪ್ಪ ಅಂತಂದರೆ ನ್ಯಾಯವನ್ನು ಒದಗಿಸಿಕೊಡೋದು. ಓಕೆ, ಫಸ್ಟ್ ಒನ್. ಸೆಕೆಂಡ್ ಒನ್ ಯಾರಿಗಪ್ಪ ಅಂತಂದರೆ SC ST ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಪೀಪಲ್ಸ್. ಯಾರು? SC ST ಆ್ಯಂಡ್ ಯಾರು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ತಾರಲ್ಲ, ಇವರಿಗೆ ನಾವೇನು ಮಾಡಬೇಕು ಅಂತಂದರೆ ಲೀಗಲ್ ಸರ್ವಿಸ್ಗಳನ್ನ ಕೊಡಲೇಬೇಕು. ಅಂಥವ್ರಿಗೂ ಕೂಡ ಏನು ಮಾಡ್ತಾ ಹೋಗ್ತದೆ ಅಂತಂದರೆ ಇವರು ಲೀಗಲ್ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಯಾರಿಗಪ್ಪ ಅಂತಂದರೆ ಇಂಡಸ್ಟ್ರಿಯಲ್ ವರ್ಕರ್ಸ್, ವೆರಿ ಇಂಪಾರ್ಟೆಂಟ್. ಇಂಡಸ್ಟ್ರಿಯಲ್ ವರ್ಕರ್ಸ್ ಸೆಕೆಂಡ್. ಥರ್ಡ್ ಒನ್ ಯಾರು? ಇಂಡಸ್ಟ್ರಿಯಲ್ ವರ್ಕರ್ಸ್. ಸೊ ಇವ್ರೇನು ಮಾಡ್ತಾರಪ್ಪ ಅಂತಂದರೆ ಇಂಡಸ್ಟ್ರಿಯಲ್ ವರ್ಕರ್ಸ್ಗಳಿಗೂ ಕೂಡ ಲೀಗಲ್ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ವುಮೆನ್ಸ್, ಮಹಿಳೆಯರಿಗೆ. ಎಸ್, ಬಿಕಾಸ್ ಅವ್ರಿಗೂ ಕೂಡ ವುಮೆನ್ಸ್ಗೂ
ಮೆನ್ಸ್ ರೀತಿ ಎಕನಾಮಿಕಲ್ ಸ್ಟೆಬಿಲಿಟಿ ಇಲ್ಲದೆ ಇರೋದ್ರಿಂದ ವುಮೆನ್ಸ್ಗೂ ಕೂಡ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಇಂಪಾರ್ಟೆಂಟ್ಲಿ ಇವರು ಲೀಗಲ್ ಸರ್ವಿಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಯಾರಿಗೆ ಕೊಡ್ತಾರಪ್ಪ ಅಂದರೆ ಫಿಸಿಕಲಿ ಚಾಲೆಂಜ್ಡ್ ಯಾರು ಇರ್ತಾರಲ್ಲ. ಎಸ್ ಎಸ್ ಓಕೆ 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 ಶೋರ್. ಎಸ್, ಇಲ್ಲಿ ಯಾರು ಫಿಸಿಕಲಿ ಚಾಲೆಂಜ್ಡ್ ಇರ್ತಾರಲ್ಲ ಅವರಿಗೆ ನಾವು ಅಂಗವಿಕಲರು ಅಂತ ಹೇಳಿ ಕರಿತೇವೆ. ಎಸ್, ಅಂಗವಿಕಲರಿಗೆ ಏನು ಮಾಡ್ತದಪ್ಪ ಅಂತಂದರೆ ಕೊಡ್ತದೆ. ಯಾರು ಫಿಸಿಕಲಿ ಚಾಲೆಂಜ್ಡ್ ಇದ್ದಾರಲ್ಲ ಆ ಫಿಸಿಕಲಿ ಚಾಲೆಂಜ್ಡ್ ಇರೋರಿಗೂ ಕೂಡ ಇವ್ರು ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಲೀಗಲ್ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಇದ್ರ ಜೊತೆಗೆ ಯಾರು ಹ್ಯೂಮನ್ ಟ್ರಾಫಿಕಿಂಗ್ ಒಳಗೆ ಸಿಕ್ಕಾಕೊಂಡಿರ್ತಾರೆ, ವಿಕ್ಟಿಮ್ಸ್ ಇನ್ ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳಿ ಕರಿತೇವೆ. ಹ್ಯೂಮನ್ ಟ್ರಾಫಿಕಿಂಗ್ ಒಳಗೆ ಯಾರು ವಿಕ್ಟಿಮ್ಸ್ ಇರ್ತಾರಲ್ಲ ಅಂಥವ್ರಿಗೂ ಕೂಡ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಲೀಗಲ್ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ನೋಡಿದಾಗ ನಮ್ಗೆ ಬೇಸಿಕಲಿ ಅರ್ಥ ಆಗ್ತಿರೋದು ಏನಪ್ಪ ಅಂತಂದರೆ ಯಾರು ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ, ಸೇ ಫಾರ್ ಎಕ್ಸಾಂಪಲ್ ಪೂವರ್ಸ್, SC/ST, ಇಂಡಸ್ಟ್ರಿಯಲ್ ವರ್ಕರ್ಸ್, ವುಮೆನ್ಸ್, ಫಿಸಿಕಲಿ ಚಾಲೆಂಜ್ಡ್ ಆ್ಯಂಡ್ ಹ್ಯೂಮನ್ ಟ್ರಾಫಿಕಿಂಗ್ ವಿಕ್ಟಿಮ್ಸ್ ಏನಿದಾರಲ್ಲ ದೀಸ್ ಆರ್ ಕಾಲ್ಡ್ ಆ್ಯಸ್ ಅ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ. ಕರೆಕ್ಟಾ? ಸೊ ಇಂಥವರಿಗೆ ನಾವು ಲೀಗಲ್ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈ ಒಂದು ಲೋಕ್ ಅದಾಲತ್ ಕಾನ್ಸೆಪ್ಟ್ಸ್ಗಳನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ. ಓಕೆನಾ? ಹಾಗಿದ್ರೆ ದೇರ್ ಆಸ್ n number of types of lok adalats we have. ಓಕೆನಾ? ಸೊ ಹಾಗಿದ್ರೆ ನೆಕ್ಸ್ಟ್ ವಿಲ್ ಗೋ ವಿತ್ ದ ಟೈಪ್ಸ್ ಆಫ್ ಲೋಕ್ ಅದಾಲತ್ಸ್. ಎಸ್, ವೆರಿ ಇಂಪಾರ್ಟೆಂಟ್, ಟೈಪ್ಸ್ ಆಫ್ ಲೋಕ್ ಅದಾಲತ್ಸ್. ಸೊ ದೆನ್ ಹಾಗಿದ್ರೆ ಟೈಪ್ಸ್ ಆಫ್ ಲೋಕ್ ಅದಾಲತ್ಸ್ಗಳು ಯಾವ್ಯಾವುದು? ಫಸ್ಟ್ ಒನ್ ಇಸ್ ನ್ಯಾಷನಲ್ ಲೋಕ್ ಅದಾಲತ್ಸ್. ಫಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ನ್ಯಾಷನಲ್, ಎಸ್, ನ್ಯಾಷನಲ್ ಲೋಕ್ ಅದಾಲತ್. Yes, national lok adalats set up at the national level. ಇವುಗಳನ್ನು ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ನ್ಯಾಷನಲ್ ಲೆವೆಲಲ್ಲಿ ಸೆಟಪ್ ಮಾಡ್ತಾ ಹೋಗ್ತಾರೆ. ಇವುಗಳು ನ್ಯಾಷನಲ್ ಲೆವೆಲ್ಲಿ ಬರುವಂತಹ ಜುಡಿಷರಿ ಪೆಂಡೆನ್ಸಿಗಳನ್ನು ಕಡಿಮೆ ಮಾಡಬೇಕು, ನ್ಯಾಷನಲ್ ಲೆವೆಲ್ಲಿ ಬರುವಂತಹ ಕೇಸಸ್ಗಳನ್ನು ಸಾಲ್ವ್ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ನ್ಯಾಷನಲ್ ಲೆವೆಲ್ ಲೋಕ್ ಅದಾಲತ್ಸ್ ವಿ ಹ್ಯಾವ್. And second one importantly, state level lok adalats. Yes, very importantly, state level lok adalats. Okay, state level lok adalats are set up at the state level. A simple thing here, national level lok adalatsಗಳನ್ನು ನ್ಯಾಷನಲ್ ಲೆವೆಲಲ್ಲಿ ಸೆಟಪ್ ಮಾಡಿದರೆ ಸ್ಟೇಟ್ ಲೆವೆಲ್ ಲೋಕ್ ಅದಾಲತ್ಸ್ಗಳನ್ನು ಸ್ಟೇಟ್ ಲೆವೆಲಲ್ಲಿ ಸೆಟಪ್ ಮಾಡ್ತಾರೆ. ಸೊ ಈ ನ್ಯಾಷನಲ್ ಲೆವೆಲ್ ಲೋಕ್ ಅದಾಲತ್ಸ್ಗಳು ನ್ಯಾಷನಲ್ ಲೆವೆಲ್ ಇರುವಂಥ ಕೇಸಸ್ಗಳನ್ನ ಸಾಲ್ವ್ ಮಾಡ್ತಾ ಬಂದರೆ ಸ್ಟೇಟ್ ಲೆವೆಲ್ ಅದಾಲತ್ಸ್ಗಳು ಸ್ಟೇಟ್ ಲೆವೆಲಲ್ಲಿರುವಂತಹ ಕೇಸಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತವೆ. ಅಂಡರ್ ದಿ ಸ್ಟೇಟ್ ಲೋಕ್ ಅದಾಲತ್ಸ್ ಅಗೇನ್ ವಿ ಹ್ಯಾವ್ ಸಮ್ ಮೋರ್ ಟೈಪ್ಸ್ ಆಫ್ ಲೋಕ್ ಅದಾಲತ್ಸ್. ಅಂದರೆ ಸ್ಟೇಟ್ ಲೆವೆಲಲ್ಲಿ ಬರುವಂಥ ಲೋಕ್ ಅದಾಲತ್ಸ್ ಕೆಳಗಡೆ ಇನ್ನೊಂದಿಷ್ಟು ಲೋಕ್ ಅದಾಲತ್ಸ್ಗಳು ನೋಡ್ತೀವಿ. ದ ಫಸ್ಟ್ ಒನ್ ಇಸ್ ಕಂಟಿನ್ಯೂಯಸ್ ಲೋಕ್ ಅದಾಲತ್ಸ್. ಎಸ್, ವೆರಿ ಇಂಪಾರ್ಟೆಂಟ್, ಕಂಟಿನ್ಯೂಯಸ್ ಲೋಕ್ ಅದಾಲತ್ಸ್. ಸೊ ಕಂಟಿನ್ಯೂಯಸ್ ಲೋಕ್ ಅದಾಲತ್ಸ್ಗಳಂತಂದರೆ ಇವುಗಳನ್ನ ಯಾವತ್ತೋ ಒಂದಿನ ಸ್ಟಾರ್ಟ್ ಮಾಡಿ ಕೇಸಸ್ ಎಲ್ಲ ಸಾಲ್ವ್ ಆದಮೇಲೆ ಇವುಗಳನ್ನು ಅಗೇನ್ ಕ್ಲೋಸ್ ಮಾಡೋದಿಲ್ಲ. ಇವು 24/7/365 ಡೇಸ್ ಇಯರ್ ಪೂರ್ತಿ ಏನು ಮಾಡ್ತಾ ಹೋಗ್ತವೆ ಅಂತಂದರೆ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಹೋಗ್ತವೆ. ಕಂಟಿನ್ಯೂಯಸ್ ಲೋಕ್ ಅದಾಲತ್ಸ್ ಫಸ್ಟ್ ಒನ್. ಸೆಕೆಂಡ್ ಒನ್ ಇಂಪಾರ್ಟೆನ್ಸ್, ಡೈಲಿ ಲೋಕ್ ಅದಾಲತ್ಸ್. ಎಸ್, ಡೈಲಿ ಲೋಕ್ ಅದಾಲತ್ಸ್. ಸೊ ಹಾಗಿದ್ರೆ ಡೈಲಿ ಲೋಕ್ ಅದಾಲತ್ಸ್ಗಳ ಕೆಲಸ ಏನು? ಇವುಗಳನ್ನು ಯಾವಾಗ ಇವಾಗ ಸಿವಿಲ್ ಕೋರ್ಟಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿದೆ ಅಥವಾ ಸಿವಿಲ್ ಕೋರ್ಟಲ್ಲಿ ಕೇಸಸ್ಗಳು ಜಾಸ್ತಿ ಬಂದಾಗ ಅಲ್ಲಿ ಏನು ಮಾಡ್ಬೋದಪ್ಪ ಅಂತಾರೆ ಅವತ್ತು ಸ್ಥಾಪನೆ ಮಾಡಿ ಮಾರ್ನಿಂಗ್ ಸ್ಥಾಪನೆ ಮಾಡಿ ಅದೆಲ್ಲ ಕೇಸಸ್ಗಳನ್ನ ಸಾಲ್ವ್ ಮಾಡಾದ್ಮೇಲೆ ಈವ್ನಿಂಗ್ ಆ ಲೋಕ್ ಅದಾಲತನ್ನು ಕ್ಲೋಸ್ ಮಾಡ್ಬೋದು. ಇದನ್ನು ನಾವೇನು ಕರಿತೀವಪ್ಪ ಅಂತಂದರೆ ಡೈಲಿ ಲೋಕ್ ಅದಾಲತ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮೊಬೈಲ್ ಲೋಕ್ ಅದಾಲತ್. ಎಸ್, ವೆರಿ ಇಂಪಾರ್ಟೆಂಟ್ಲಿ ಮೊಬೈಲ್ ಲೋಕ್ ಅದಾಲತ್. ಸೊ ಹಾಗಿದ್ರೆ ಮೊಬೈಲ್ ಲೋಕ್ ಅದಾಲತ್ ಅಂದರೆ ಏನು? ಇಲ್ಲಿ ಸೊ ಇವುಗಳನ್ನು ಏನು ಮಾಡಿ ಇತ್ತೀಚೆಗೆ ಭಾರತ ಡಿಜಿಟಲೈಸೇಷನ್ ಆಗಲಿಕ್ಕತ್ತದ, ವಿ ಆರ್ ಬಿಕಮ್ ಮೋರ್ ಡಿಜಿಟಲ್. ಓಕೆ, ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಕೋರ್ಟ್ಗೆ ಬಂದು ಸಾಲ್ವ್ ಮಾಡಬೇಕಂತೇನಿಲ್ಲ ಅಥವಾ ಕೋರ್ಟ್ಗೆ ಬಂದು ಹಾಜರಾಗಬೇಕಂತಿಲ್ಲ. ಇಲ್ಲಿ ಮೊಬೈಲ್ನ ಮುಖಾಂತರವೂ ಕೂಡ ನಾವೇನು ಮಾಡ್ಬೋದು ಅಂತಂದರೆ ನಮ್ಗೆ ಬೇಕಾದಂತಹ ನ್ಯಾಯವನ್ನು ಪಡ್ಕೋಬೋದು ವಿತ್ ದ ಹೆಲ್ಪ್ ಆಫ್ ಮೊಬೈಲ್ ಲೋಕ್ ಅದಾಲತ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಆ್ಯಂಡ್ ಲಾಸ್ಟ್ ಒನ್ ಮೆಗಾ ಲೋಕ್ ಅದಾಲತ್ಸ್. ಎಸ್, ವೆರಿ ಇಂಪಾರ್ಟೆಂಟ್, ಮೆಗಾ ಲೋಕ್ ಅದಾಲತ್.
ಓಕೆ, ಹಾಗಿದ್ರೆ ಮೆಗಾ ಲೋಕ್ ಅದಾಲತ್ ಏನು ಹೇಳ್ತದಪ್ಪ ಅಂತಂದರೆ, ಇಲ್ಲಿ ಕೇಸಸ್ಗಳು ಜಾಸ್ತಿ ಬಂದಾಗ ಅಥವಾ ಕೇಸಸ್ಗಳು ಜಾಸ್ತಿ ಇದ್ದಾಗ ಸುಮಾರು ಲೋಕ್ ಅದಾಲತ್ಸನ್ನು ಸೇರೇನು ಮಾಡೋದು, ಮರ್ಜ್ ಮಾಡೋದು. ಓಕೆನಾ? ಸೊ ಇಲ್ಲಿ ಮರ್ಜ್ ಮಾಡಿ ಏನು ಮಾಡೋದಪ್ಪ ಅಂತಂದರೆ ಒಂದೇ ದಿನ ಸುಮಾರು ಕೇಸಸ್ಗಳನ್ನು ಸಾಲ್ವ್ ಮಾಡುವಂಥದ್ದು. ಸೊ ಇದಕ್ಕೆ ನಾವೇನು ಕರಿತೀವಿ ಅಂತಂದರೆ ಮೆಗಾ ಲೋಕ್ ಅದಾಲತ್ಸ್ ಅಂಥೇಳಿ ಕರಿತೀವಿ. ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಐ ರಿಪೀಟ್ ಒನ್ಸ್ ಅಗೇನ್ ಆ್ಯಂಡ್ ಲಾಂಗ್ ಸ್ಟೋರಿ ಮೇಕ್ ಶಾರ್ಟ್. ಸೊ ಫೈನಲಿ ಲೋಕ್ ಅದಾಲತ್ಸ್ ಅಂತಂದರೆ ನ್ಯಾಯಾಂಗದ ಮೇಲಿನ ಹೊರೆಯನ್ನು ಕಡಿಮೆ ಮಾಡಬೇಕು. ಟು ಡಿಸಾಲ್ವ್ ದಿ ಬರ್ಡನ್ ಆನ್ ದಿ ಜುಡಿಷಿಯರಿ ಸಿಸ್ಟಮ್, ವಿ ಹ್ಯಾವ್ ಅ ಕಾನ್ಸೆಪ್ಟ್ ಕಾಲ್ಡ್ ಲೋಕ್ ಅದಾಲತ್ಸ್. ಓಕೆ, ಸೊ ದೀಸ್ ಲೋಕ್ ಅದಾಲತ್ಸ್ ಆರ್ ಎಸ್ಟಾಬ್ಲಿಷ್ ಅಂಡರ್ ದಿ 1987 ಲೀಗಲ್ ಸರ್ವಿಸ್ ಅಥಾರಿಟಿ. ಲೀಗಲ್ ಸರ್ವಿಸ್ ಅಥಾರಿಟಿ ಅಂಡರಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಲೋಕ್ ಅದಾಲತ್ಗಳ ಸ್ಥಾಪನೆ ಮಾಡ್ತೀವಿ. ವಿ ಎಸ್ಟಾಬ್ಲಿಷ್ ಇನ್ 1995, 1995ರಲ್ಲಿ ಏನಾಗ್ತಾ ಹೋಗ್ತದೆ ಅಂತಂದರೆ ಲೋಕ್ ಅದಾಲತ್ಗಳ ಸ್ಥಾಪನೆ ಆಗ್ತವೆ. ಹಾಗಿದ್ರೆ ಲೋಕ್ ಅದಾಲತ್ ಫಂಕ್ಷನ್ಸ್ ಏನು ಅಂತಂದರೆ ಪ್ರೊವೈಡಿಂಗ್ ದಿ ಲೀಗಲ್ ಸರ್ವಿಸ್ ಟು ದಿ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ, ಲೈಕ್ ಸೇ ಫಾರ್ ಎಕ್ಸಾಂಪಲ್ ವುಮೆನ್ಸ್, SC ST ಆರ್ ಫಿಸಿಕಲಿ ಚಾಲೆಂಜ್ಡ್ ಅಥವಾ ಇಂಡಸ್ಟ್ರಿಯಲ್ ವರ್ಕರ್ಸ್. ಸೊ ಈ ರೀತಿ ಆ್ಯಂಡ್ ಹ್ಯೂಮನ್ ಟ್ರಾಫಿಕಿಂಗ್ ವಿಕ್ಟಿಮ್ಸ್ ಏನಿದಾರಲ್ಲ ಇಂಥವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಥವಾ ಲಾಗಳನ್ನು ಪ್ರೊವೈಡ್ ಮಾಡಬೇಕು ಅಥವಾ ಲೀಗಲ್ ಸರ್ವಿಸನ್ನು ಪ್ರೊವೈಡ್ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತಾ ಬರ್ತಾ ಇದ್ದೀವಿ, ಲೋಕ್ ಅದಾಲತ್ಸ್ಗಳನ್ನ ನಾವು ಇಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ದೀವಿ. ಯಾವಾಗ ಈ ಲೋಕ್ ಅದಾಲತ್ಗೆ ಒಂದು ಏನೋ ಒಂದು ವರ್ಡಿಕ್ಟ್ ಕೊಟ್ಟರೆ ಅಥವಾ ತೀರ್ಪನ್ನು ಕೊಟ್ಟರೆ ದಟ್ ವರ್ಡಿಕ್ಟ್ ಆಲ್ಸೋ ಕನ್ಸಿಡರ್ ಆ್ಯಸ್ ಲೈಕ್ ಅ ಸಿವಿಲ್ ಕೋರ್ಟ್ ವರ್ಡಿಕ್ಟ್. ಈಗ ಸಿವಿಲ್ ಕೋರ್ಟಲ್ಲಿ ಏನು ವರ್ಡಿಕ್ಟ್ ಇರ್ತದಲ್ಲ ಆ ಸಿವಿಲ್ ಕೋರ್ಟ್ ವರ್ಡಿಕ್ಟ್ ಅಂತೇಳಿ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಟ್ರೀಟ್ ಮಾಡ್ತೀವಿ. ಫಸ್ಟ್ ಒನ್. ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ಲೋಕ್ ಅದಾಲತ್ಗಳಿಗೆ ಹೋದಾಗ ಯಾವುದೇ ಸರ್ವಿಸ್ ಚಾರ್ಜಸ್ಗಳನ್ನು ನಾವು ತಗೊಳ್ಳಂಗಿಲ್ಲ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್, ಈಗ ಜುಡಿಷರಿಲಿದ್ದಂಥ ಒಂದು ಕೇಸನ್ನು ಲೋಕ್ ಅದಾಲತ್ಗೆ ಟ್ರಾನ್ಸ್ಫರ್ ಮಾಡಿದರೆ, ಎಸ್, ಜುಡಿಷರಿ ಇದ್ದಂಥ ಒಂದು ಕೇಸನ್ನು ಲೋಕ್ ಅದಾಲತ್ಗೆ ಟ್ರಾನ್ಸ್ಫರ್ ಮಾಡಿದರೆ ಇಫ್ ಇನ್ ಕೇಸ್ ಅವರಿಂದ ಅಂದರೆ ಯಾರು ಇರ್ತಾರಲ್ಲ ಅವರಿಂದ ನಾವೇನಾದರೂ ಯಾವುದಾದ್ರು ಚಾರ್ಜಸ್ಗಳನ್ನು ತೊಗೊಂಡಿದ್ರೆ ಆ ಚಾರ್ಜಸ್ಸನ್ನು ಏನು ಮಾಡಬೇಕು ಅಂತಂದರೆ ವಾಪಸ್ ಕೊಡಬೇಕು, ರೀಫಂಡ್ ಮಾಡಬೇಕು. ಓಕೆ, ಇಲ್ಲಿ ಈ ಸೇ ಫಾರ್ ಎಕ್ಸಾಂಪಲ್ ಸಿವಿಲ್ ಕೋರ್ಟಲ್ಲಿ ಏನು ಡಿಸ್ಟ್ರಿಕ್ಟ್ ಸಿವಿಲ್ ಕೋರ್ಟಲ್ಲಿ ಏನಾದರೂ ವರ್ಡಿಕ್ಟ್ ಕೊಟ್ಟು ಆ ವರ್ಡಿಕ್ಟ್ ನಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ವಿ ಹ್ಯಾವ್ ಅ ಪವರ್ ಟು ಮೂವ್ ಟು ದಿ ಹೈಕೋರ್ಟ್ಸ್, ನೆಕ್ಸ್ಟ್ ಲೆವೆಲ್ ಕೋರ್ಟ್ಗೆ ನಾವು ಹೋಗಬಹುದು. ಆದರೆ ನಾವು ಲೋಕ್ ಅದಾಲತ್ನ ವರ್ಡಿಕ್ಟ್ನ ಅಗೇನೆಸ್ಟ್ ಏನು ಮಾಡುವಂತಿಲ್ಪ ಅಂತಂದರೆ ಎಸ್, ಮುಂದೆ ಹೈಕೋರ್ಟ್ಗಳಿಗೆ ಅಥವಾ ಅಪ್ಪರ್ ಬಾಡಿ ಕೋರ್ಟ್ಗಳಿಗೆ ಹೋಗಲಿಕ್ಕೆ ಅಧಿಕಾರ ಇಲ್ಲ. Okay, so this entire concept is called as Lok Adalats. We have two types of Lok Adalat. The first one is National Lok Adalats and second one is State Lok Adalats. Okay, the National Lok Adalats are set up under the national level or central government level. The all state level Lok Adalats galana we set up under the at state level only. ಅರ್ಥ ಆಗ್ಲಿಕ್ಕತ್ತದ? ಓಕೆ, ಸೊ ಬಟ್ ಒನ್ ಥಿಂಗ್ ಇಸ್ ಕ್ಲಿಯರ್ ಹಿಯರ್. ಈ ಯಾವುದೇ ಲೋಕ್ ಅದಾಲತ್ಗಳು ವಿಚ್ ಇಸ್ ನಾಟ್ ಕಮ್ಸ್ ಅಂಡರ್ ದಿ ಜುಡಿಷರಿ ಸಿಸ್ಟಮ್, ಇವೆಲ್ಲ ಎದರ ಅಡಿ ಒಳಗೆ ಬರ್ತವೆ ಅಂತಂದರೆ ಕೇವಲ ನಮ್ದು ಎಕ್ಸಿಕ್ಯೂಟಿವ್ ಅಡಿ ಒಳಗೆ ಬರ್ತವೆ. ಓಕೆ, ಇವ್ರಿಗೆ ನಾವು ಜಸ್ಟಿಸ್ ಅಂತ ಹೇಳಿ ಕರೆಯಂಗಿಲ್ಲ, ಓಕೆ, ಅಥವಾ ಇವ್ರಿಗೆ ನ್ಯಾಯಮೂರ್ತಿಗಳು ಅಂತ ಹೇಳಿ ಕರೆಯಂಗಿಲ್ಲ, ಜಡ್ಜ್ ಅಂತ ಹೇಳಿ ಕರೆಯಂಗಿಲ್ಲ. ವಿ ಕಾಲ್ ದೆಮ್ ಆ್ಯಸ್ ಅ ಮೆಂಬರ್ಸ್ ಆಫ್ ದಿ ಲೋಕ್ ಅದಾಲತ್ಸ್. ಇವರಿಗೆ ನಾವೇನಂತ ಹೇಳಿ ಕರಿತೀವಿ ಅಂತಂದರೆ ಲೋಕ್ ಅದಾಲತ್ಸ್ನ ಮೆಂಬರ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿ ಲೋಕ್ ಅದಾಲತ್ ಸಿಸ್ಟಮ್ ಆ್ಯಂಡ್ ಅವರ್ ಫಸ್ಟ್ ಕಾನ್ಸೆಪ್ಟ್.